ಈಗ ನೀವು ಇವಾಗ ನಾವು ಯಂಗ್ಸ್ಟರ್ಸ್ ಮಾತಾಡೋ ರೀತಿ ನಿಮಗೆ ಇವ್ರು ರೋಲ್ ಮಾಡಲು ಇವ್ರನ್ನ ನಾನು ಅನುಸರಿಸ್ತೀನಿ ಅಂತ ಆಗೋದಾದರೆ ನೀವು ಯಾರನ್ನ ನೀವು ಚಿಕ್ಕಂದಿನಾಗಲಿ ಅಥವಾ ಈಗಾಗಲಿ ಇವರು ನನ್ನ ರೋಲ್ ಮಾಡೆಲ್, ಇವರ ಇನ್ಸ್ಪಿರೇಷನ್ ತೊಗೊಂಡು ನಾನು ಈಗ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನೋದಾದರೆ ಯಾರನ್ನ ನೀವು ನೋಡ್ತೀರಿ? ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ರೋಲ್ ಮಾಡೆಲ್ ಅನ್ನೋ ಕಲ್ಪನೆ ಇರಲಿಲ್ಲ, ಇಲ್ಲೂ ಇಲ್ಲ. ನೀವು ಹೇಳಿದ ಇನ್ನೊಂದು ಶಬ್ದ ಇನ್ಸ್ಪಿರೇಷನ್ ಅನ್ನೋದನ್ನು ನಾವು ಸ್ವೀಕಾರ ಮಾಡಬಹುದು. ಯಾಕೆಂದರೆ ಒಂದು ರೀತಿಯಲ್ಲಿ ರೋಲ್ ಮಾಡೆಲ್ ಅಥವಾ ನಾವು ಈಗ ಅವರು ಹಾಡುವಾಗ ತೇಟು ಕಿಶೋರ್ ಕುಮಾರ್ ಥರ ಹಾಡ್ತಾರೆ ಅಂತಂದರೆ ಆ ವ್ಯಕ್ತಿ ಹೋದ, ಹೌದು, ಆ ವ್ಯಕ್ತಿ ಇಲ್ಲ ಅಂತ ಅರ್ಥ. ಅದು ಮಿಮಿಕ್ರಿ ಅನ್ನೋದೊಂದು ಕಲೆ, ಅದು ಕೆಲವು ವಿಷಯದಲ್ಲಿ ಕೆಲವರಿಗೆ ಚೆನ್ನಾಗಿ ಕಾಣುತ್ತೆ. ಆದರೆ 100ಕ್ಕೆ 100 ಅವರನ್ನು ಅನುಸರಿಸುವುದು ಅಥವಾ 100ಕ್ಕೆ 100 ಅವ್ರು ಹಾಗೆ ಬೆಳಿಬೇಕು ಅಂತ ಅನ್ನೋದು ನಮಗೆ ಆದರ್ಶವಾಗಿ ಹೇಳಿದ್ದಲ್ಲ. ನಮಗೇನು ಅಂದರೆ ನನ್ನದೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ, ಪ್ರತಿ ವ್ಯಕ್ತಿ ಭಿನ್ನ. ಅದು ಹೌದು. ಆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಗೆ ಪೋಷಕವಾದ ಅನೇಕ ವ್ಯಕ್ತಿಗಳ ಗುಣಧರ್ಮದಿಂದ ನಾನು ಪ್ರಭಾವಿತನಾಗಿ ಒಬ್ಬೊಬ್ಬರಿಂದ ಒಂದೊಂದನ್ನು ತಗೊಳ್ತೇನೆ. ಈಗ ಜೇನು ಅಂದರೆ ಅದು ಒಂದೇ ಹೂವಿದ್ದಲ್ಲ. ಹೌದು, ಒಂದೇ ಹೂವಿದ್ದಾಗಿದ್ರೆ ಅಷ್ಟು ರುಚಿ ಇರ್ತಿರ್ಲಿಲ್ಲ. ಖಂಡಿತ. ಜೇನಾಗಿ ರುಚಿಯಾದದ್ದು ಯಾವಾಗ ಅಂದರೆ ಅದು ಎಷ್ಟು ಕಡೆಯಲ್ಲಿ ಎಷ್ಟು ಥರದ ಹೂಗಳಿವೆಯೋ ಎಲ್ಲ ಕಡೆಯಿಂದಲೂ ತಂದಿದೆ. ಆಗ ಎಕ್ಸ್ಕ್ಲೂಸಿವ್ನೆಸ್ ಅನ್ನೋದು ಇನ್ನೂ ಹೆಚ್ಚು ಪರ್ಫೆಕ್ಟಾಗಿ ನಮಗೆ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿಯನ್ನು ನಾವು ಯಾರೋ ಹಿಂದಿನವ್ರ ಥರನೇ ಇದ್ದಿದ್ರೆ, ಅವ್ರವ್ರ ಹಿಂದಿನವರು ಅವ್ರವ್ರ ಹಿಂದಿನವರು ಅಂತ ಹೀಗೆ ಎಲ್ಲ ಹಿಂದಿಂದೆ ಇದ್ದಿದ್ರೆ ಇವ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲರಲ್ಲೂ ಅವರದ್ದೇ, ಇವರೊಂದು ಬೇರೆನೆ ಅಂತ ಹೇಳಬೇಕು ಅಂದರೆ ಅದು ಅವರದ್ದೇ ಆದ ಒಂದು ಗುಣ ಇರುತ್ತೆ. ಹಾಗಾದರೆ ಇದೆಲ್ಲ ಏನು, ನಾವು ದೊಡ್ಡವರನ್ನೆಲ್ಲ ಅನುಸರಿಸುವುದು, ಆದರ್ಶ ಮಾದರಿ ಅಂತೇನು? ಹೌದು, ಕೆಲವು ಅದು ಗೊತ್ತಿಲ್ಲದೇ ನಾವು ಎಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಅದು ನಾವು ಹೇಳಿ ಬರಬೇಕಾದ್ದಲ್ಲ. ಈಗ ಒಬ್ಬ ಅಧ್ಯಾಪಕ ತುಂಬ ನಮ್ಗೆ ಇಷ್ಟ ಆದ ಅಂತಂದರೆ ಅವನು ಹೇಗೆ ನೋಟ್ಸ್ ಮಾಡ್ತಾನೋ ಹಾಗೆ ನಾವು ನೋಟ್ಸ್ ಮಾಡ್ತೇವೆ. ಒಬ್ಬ ವ್ಯಕ್ತಿ ಮಾತಾಡುವಾಗ ತುಂಬ ಚೆನ್ನಾಗಿ ಒಳ್ಳೆಯ ಶಬ್ದಗಳನ್ನು ಉಪಯೋಗಿಸ್ತಾನೆ ಅಂತ ಗೊತ್ತಾದಾಗ ನಾವು ಅದೇ ಥರದ ಶಬ್ದಗಳನ್ನು ಬಳಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಒಬ್ಬರ ದಿರಿಸು ಅಂದರೆ ಉಡುಗೆ ತೊಡುಗೆ, ಒಬ್ಬರ ಮಾತಿನ ಶೈಲಿ, ಒಬ್ಬರು ನಿಲ್ಲುವ ಶೈಲಿ, ಅಥವಾ ಎಲ್ಲ ಕಡೆಯಿಂದಲೂ ಒಬ್ಬೊಬ್ಬರಿಂದ ನಾವು ಮಕ್ಕಳು ಕಲಿಯುವುದೇ ಆ ಥರನೇ. ಹೇಳಿಕೊಟ್ಟು ಕಲಿಯುವುದಕ್ಕಿಂತ ಹೆಚ್ಚು ನೋಡಿ ಕಲಿಯುವುದು ಜಾಸ್ತಿ. ಆದ್ದರಿಂದಾಗಿ ಆದರೆ ಕೆಲವು ವಿಷಯದಲ್ಲಿ ನಮಗೆ ಇವರನ್ನು ನಾವು ಬಿಡಬಾರ್ದು ಅಂತ ಇರುತ್ತೆ. ಹೌದು. ಈಗ ಇವರು ಹಾಕಿಕೊಟ್ಟ ದಾರಿ ಇದು ಹೆಚ್ಚು ಪರ್ಫೆಕ್ಟು. ಯಾಕಂದರೆ ಇದು ನಾವು ಓದುವಾಗ ಹೀಗೆ ಓದಿದರೆ ಮಾತ್ರ ಅದರ ಸಾರ ಗೊತ್ತಾಗುತ್ತೆ ಅಂತ ಹೇಳುವ ಹಾಗೆ ಗೋವಿಂದಾಚಾರ್ಯರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಬನ್ನಂಜಿಯವರು. ನನಗೆ ಗುರುಗಳಾಗಿ ಅನ್ನುವುದು ಒಂದು ಮುಖ್ಯವಾಗಿ ನನಗೆ ಸಿಕ್ಕಿದ ಭಾಗ್ಯ ಅನ್ನೋದರ ಜೊತೆಗೆ ಅವ್ರು ಯಾವಾಗಲೂ ಒಂದು ಹೇಳ್ತಿದ್ದ ಮಾತು, ಪುಸ್ತಕದಲ್ಲಿ ಇದ್ದದ್ದನ್ನು ಓದಬೇಕು ಹೊರತು ಮಸ್ತಕದಲ್ಲಿದ್ದದ್ದನ್ನು ಪುಸ್ತಕದಲ್ಲಿ ಹುಡುಕುವುದಲ್ಲ ಅಂತ. ಆದರೆ ನಮ್ಮ 99 ಭಾಗ ಹೀಗೆ ಇರುತ್ತೆ ನಮ್ಮ ಬದುಕು. ಇದು ಅವರು ಹಾಕಿಕೊಟ್ಟ ಒಂದು ಗೆರೆ. ಇದರಲ್ಲಿ ನಾವು ಅಂದುಕೊಂಡಾಗ, ಈ ರೀತಿ ಓದುವುದನ್ನು, ಈ ರೀತಿ ನಾವು ಅಧ್ಯಯನ ಮಾಡೋದನ್ನು ಇಟ್ಟುಕೊಂಡಾಗ ನಾವು ಸತ್ಯ ತಿಳ್ಕೊಳ್ತೇವೆ. ಇಲ್ಲಾಂದರೆ ನನ್ನ ತಲೆಯಲ್ಲಿ ಏನಿದೆಯೋ ಅದನ್ನೇ ಹುಡುಕ್ಲಿಕ್ಕೆ ಶುರು ಮಾಡ್ತೇನೆ. ನನಗೆ ಒಬ್ಬ ಇಷ್ಟ ಆಗಲಿಲ್ಲ ಅಂದರೆ ಅವನು ಏನು ಮಾಡಿದ್ರಲ್ಲೂ ತಪ್ಪೇ ಕಾಣುತ್ತೆ. ನನಗೆ ಅದು ಸರಿ ಹೋಯಿತು ಅಂತ ಒಂದು ಸರ್ತಿ ಮನಸ್ಸಿಗೆ ಅನಿಸಿದ್ರೆ ಅವ್ನು ಏನು ತಪ್ಪು ಮಾಡಿದ್ರೆ ಅದನ್ನು ಸರಿ ಹುಡುಕ್ಲಿಕ್ಕೆ ಶುರು ಮಾಡ್ತೇನೆ. ಇದು ಅಪಾಯಕಾರಿ. ಅದಕ್ಕಾಗಿ ಇದು ಒಂದು ರೀತಿಯ ಅವರಿಂದ ನಾನು ಪ್ರಭಾವಿತನಾದದ್ದು. ಅದಕ್ಕಿಂತಲೂ ಮುಖ್ಯವಾಗಿ ನನಗೆ ನನ್ನ ಗುರುಗಳು ಅಂತ ನಾನು ಮನಸ್ಸಿನಲ್ಲಿ ಯಾವಾಗಲೂ ನಿತ್ಯವೂ ಸ್ಮರಣೆ ಮಾಡದೆ ನನ್ನ ಯಾವ ಕಾರ್ಯವೂ ಇಲ್ಲ ಅಂತ ಅಂದುಕೊಳ್ಳೋದು ಪೇಜಾವರ ಶ್ರೀಗಳ ಸ್ಮರಣೆಯಿಂದ. ಯಾಕೆಂದರೆ ಅವರು ಹೇಳ್ತಿದ್ರು, ಹೊರಗಿನ ಕೋಟೆ ಅದು ಗಟ್ಟಿ ಇದ್ದರೆ ಮಾತ್ರ ಒಳಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಳಗಿನೊಳಗಿನ ಮನೆಯ ಗೋಡೆಗಳನ್ನೇ ಗಟ್ಟಿ ಮಾಡ್ತಾ ಕೂತ್ರೆ ಇಡೀ ಊರೇ ದಿವಾಳಿ ಎದ್ದೋದಾಗ ನಿನ್ನ ಮನೆಯೂ ಹೊರಟೋಗುತ್ತೆ. ಹಾಗಾಗಿ ಮನುಷ್ಯತ್ವ ಅನ್ನೋದು ಒಂದು ದೊಡ್ಡ ಕೋಟೆ, ಅದನ್ನು ಉಳಿಸ್ಕೋಬೇಕು. ಅದರ ಒಳಗೆ ನಮ್ಮ ಭಾರತೀಯತೆ, ಅದರ ಒಳಗೆ ನಮ್ಮ ಹಿಂದುತ್ವ, ಅದರ ಒಳಗೆ ನಮ್ಮ ಬ್ರಾಹ್ಮಣ್ಯ, ಅದರ ಒಳಗೆ ಇನ್ನೇನಾದ್ರೂ ಇದ್ರೆ ತಟಸಲುಗಳೆಲ್ಲ ಇಳಿಬೇಕು ಅಂತಂದರೆ ಮೊದಲು ಹೊರಗಿನ ಬಾಗಿಲು ಗಟ್ಟಿ ಇದ್ರೆ ಒಳಗೆಲ್ಲವೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ನೆಸ್ ಅನ್ನು ಉಳಿಸ್ಕೋಬೇಕು. ಆದರೆ ಅದು ಇನ್ನೊಂದನ್ನು ವಿರೋಧಿಸಿ ಅಥವಾ ಇನ್ನೊಂದನ್ನು ತಲೆ ಏರಿ ಕೂತು ಅದರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಲ್ಲ. ಅದರಿಂದಾಗಿ ಪ್ರತಿಯೊಬ್ಬರಿಂದಲೂ ಒಂದು ಇನ್ಸ್ಪಿರೇಷನ್ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಒಬ್ಬೊಬ್ಬರಿಂದ ಒಂದೊಂದು ನನ್ನ ಬದುಕಿಗೆ ಸಿಕ್ಕಿದೆ ಅನ್ನೋದು ಸತ್ಯ.